ಹಾಯ್, ನಮಸ್ಕಾರ ಎಲ್ಲರೂ. ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಸೊ ಒಂದು ನಿಮಿಷ. ಓಕೆ. ಸೊ ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ನೆಕ್ಸ್ಟ್ 3 ಬಿಗ್ ಬ್ಲೆಸ್ಸಿಂಗ್, ಓಕೆ, ದೇವ್ರು ಕೊಡ್ತಿರೋಂತಹ ಒಂದು ಮೂರು ದೊಡ್ಡ ಬಹುಮಾನ ನಿಮಗೆ ಏನದು, ಓಕೆ. ಸೊ ಬನ್ನಿ, ಹಾಗಿದೆ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ನಾನು ಇದು ತಗೊಳ್ಳ ಅನ್ನೋದು ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಫಸ್ಟ್ ಟ್ಯಾಲೆಟ್ ತೊಗೊಳ್ತೇನೆ. ಓಕೆ. ಸೊ ಬನ್ನಿ, ನಿಮಗೆ ಬರ್ತಿರೋಂತಹ 3 ದೊಡ್ಡ ಬ್ಲೆಸ್ಸಿಂಗ್ ದೇವ್ರ ಕಡೆಯಿಂದ ಏನದು ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದು ಡಿವೈನ್ ಗೈಡೆನ್ಸ್. ಬ್ಯೂಟಿಫುಲ್ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್. ಸ್ವಲ್ಪ ಓವರ್ ಬ್ರೈಟ್ ಆಗೋಯ್ತು. ಓಕೆ, ನಿಮ್ಮ ಫಸ್ಟ್ ಬ್ಲೆಸ್ಸಿಂಗ್ ಡಿವೈನ್ ಗೈಡೆನ್ಸ್. ಓಕೆ, ಸೊ ನಿಮ್ಮ ಎರಡನೇ ಬ್ಲೆಸ್ಸಿಂಗ್ ಏನು? ಒಳ್ಳೆ ದಾರಿ ಸಿಗುತ್ತೆ, ಒಳ್ಳೆ ದಾರಿಗೆ ಬರ್ತೀರ, ಒಳ್ಳೆ ದಾರಿ ಇನ್ಮೇಲೆ ಕಾಣೋಕ್ಕೆ ಶುರು ಆಗುತ್ತೆ. ಓಕೆ, ದಾರಿ ತೋರಿಸ್ತಾ ಇದ್ದಾರೆ. ಓಕೆ, ರೇಂಬೋ. ರೈಟ್. 3 33 ಆ್ಯಂಡ್ 6. ಓಕೆ, ಕೆಲವ್ರಿಗೆ 3 ಅಂತ 3 ಸತಿ 3 ಅಂತ ತೋರಿಸ್ಬೋದು, ಅಥವಾ ಬರೀ 2 ಸತಿ 3 ಅಂತ ತೋರಿಸ್ಬೋದು, ಏಂಜಲ್ ನಂಬರ್. ಓಕೆ, ಬಟ್ ಒಳ್ಳೆಯದೇ, ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಷ್ಟು ಚೆನ್ನಾಗಿ ಸ್ಟಾರ್ಟಿಂಗ್ ಇದೆ ನಿಮಗೆ. ವೆರಿ ನೈಸ್. ಮೂರನೇ ಬ್ಲೆಸ್ಸಿಂಗ್ ದೊಡ್ಡದೇನು? ರೆಸಿಲಿಯನ್ಸ್. 38 ನಂಬರ್, ಇದು 11 ಬರುತ್ತೆ. ಓಕೆ, ರೆಸಿಲಿಯನ್ಸ್. ಓಕೆ, ಎಷ್ಟೇ ಕಷ್ಟ ಇದ್ರೂ ಈ ಕೆಲಸ ಬಿಡೋಕ್ಕೆ ಹೋಗಬೇಡಿ. ಇವಾಗ ಕಷ್ಟ ಅನಿಸುತ್ತೆ, ಬಟ್ ಮುಂದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತೀರ ದೇವ್ರಿಗೆ. ಓಕೆ, ಸೊ ಕಷ್ಟ ಇದ್ರೂ ಕೆಲಸ ಬಿಡೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಬಾಟಮ್ ಕ್ರಿಸ್ಟಲ್ಸ್. ಓಕೆ, ನಿಮಗೆ ಕ್ರಿಸ್ಟಲ್ಸ್ ಏನಾದರೂ ಚಾನಲ್ ಆದರೆ ನಾನು ನಿಮಗೆ ಪ್ರಾಮಿಸ್ ಹೇಳ್ತೀನಿ. ಓಕೆ, ಸೊ ಟ್ಯಾರೋ ಕಾರ್ಡ್ ಮೂಲಕ ಡೀಟೇಲಾಗಿ ಹೋಗೋಣ. ಡಿವೈನ್ ಗೈಡೆನ್ಸ್ ಅಂತಂದರೆ ಯಾವ ರೀತಿಯಲ್ಲಿ ಬರುತ್ತೆ? Seven of Cups. ಓಕೆ, ಡಿವೈನ್ ಗೈಡೆನ್ಸ್. ನಿಮ್ಮ ತಲೆಯಲ್ಲಿ ಏನೇ ಕನ್ಫ್ಯೂಷನ್ಸ್ ಇದ್ರೂ, ಏನೇ ಬ್ಲಾಕೇಜಸ್ ಇದ್ರೂ ಕೂಡ, ಓಕೆ, ಏನೇ ಒಂದು ನಿಮ್ಮ ಮೆಂಟಲ್ ಕ್ಲೌಡ್ ಅಂತೀವಲ್ಲ, ಕನ್ಫ್ಯೂಸ್ ಆಗುವಂಥದ್ದು ವಿಷಯಗಳು, ಅದಕ್ಕೆ ರಿಲೇಟೆಡು ಯಾವುದೇ ರೀತಿಯಾದ ನಿಮ್ಮ ತಲೆಯಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಯಾಕಂದರೆ ನಿಮಗೆ ಡಿವೈನ್ ಗೈಡೆನ್ಸ್ ಬರ್ತಾಯಿದೆ. ಸೊ ನಿಮಗೆ ಆಟೋಮೆಟಿಕ್ಕಾಗಿ ಇದು ಇಲ್ಲಿ ಮುಚ್ಚಿದೆಯಲ್ಲ, ಈ ಮುಚ್ಚಿರೋದನ್ನು ನಾನು ಚೂಸ್ ಮಾಡಬೇಕಾ ಬೇಡವಾ, ಯಾವ ಕಪ್ ತೊಗೊಳ್ಳಿ, ಕನ್ಫ್ಯೂಸ್ ಆಗಿರೋರು ನೀವು, ಇನ್ಮೇಲೆ ನಿಮಗೆ ಕ್ಲಾರಿಟಿ ಸಿಗ್ತಾ ಬರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ದಿ 8 ಆಫ್ ಪೆಂಟಿಕಲ್ಸ್. ಬ್ಯೂಟಿಫುಲ್. ಇದು ಕೆಲಸ ರಿಲೇಟೆಡ್ ಆಗಿರ್ಬೋದು, ಅಥವಾ ನೀವು ತುಂಬ ಇಷ್ಟಪಡೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಸೆಲ್ಫ್ ಡೌಟ್ ಅಂತ ಬರ್ತಿದೆ. ಸೆಲ್ಫ್ ಡೌಟ್ ಅನ್ನೋದೇನಾದರೂ ಒಂದು ಇಶ್ಯೂ ಥರ ನಡೀತಿದ್ರೆ ನಿಮಗೆ, ನನ್ನ ಕೈಯಲ್ಲಿ ಆಗುತ್ತಾ, ನಾನು ಮಾಡೋಕ್ಕಾಗುತ್ತಾ, ಇದು ನನ್ನ ಕಂಟ್ರೋಲಲ್ಲಿ ಇದೆಯಾ ಅಂತೇನಿದೆ, ಡೆಫಿನೆಟ್ಲಿ ನಿಮ್ಮ ಕಂಟ್ರೋಲಲ್ಲಿದೆ. ನೀವು ಸುಮ್ಮನೆ ನಿಮ್ಮ ಪ್ಯಾಷನ್ನ ನೀವೇನು ಇಷ್ಟಪಡ್ತಿರೋ ಜಾಸ್ತಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಬನ್ನಿ. ಮಿಕ್ಕಿದೆಲ್ಲ ಅದಾಗದೇ ಎಲ್ಲ ಜಾಗದಲ್ಲಿ ಎಲ್ಲೆಲ್ಲಿ ಏನೇನು ಬೀಳಬೇಕು ಅದೇ ಬೀಳ್ತಾ ಬರುತ್ತೆ. ಓಕೆ, ಬಿಕಾಸ್ ಡಿವೈನ್ ಗೈಡೆನ್ಸ್ ಬ್ಯೂಟಿಫುಲ್. ಕೆಲವರಿಗೆ ಲಿಟ್ರಲಿ ಇದು ಯಾವುದು ಚೂಸ್ ಮಾಡಲಿ ಅನ್ನೋದ್ರ ಕ್ಲಾರಿಟಿ ಸಿಗ್ಬೋದು. ಕೆಲವರಿಗೆ ಒಂದು ಹೊಸ ವರ್ಕ್ ಆಪರ್ಚುನಿಟಿ ಅಂತಲೇ ಸಿಗ್ಬೋದು, ಕೆಲಸನೇ ಅಂತ ಹೊಸದಾಗಿ ಸಿಗ್ಬೋದು. ಆ್ಯಂಡ್ ನಿಮ್ಮ ಪ್ಯಾಷನ್ ಫಾಲೋ ಮಾಡ್ಕೊಂಡು ಹೋದಾದರೆ ನೀವು ಯಾವತ್ತೂ ನಿಮಗೆ ಕೆಲಸ ಖಾಲಿ ಆಗೋದಿಲ್ಲ. ಸೊ ಏನು ವರಿ ಮಾಡಿಬಿಡಿ, ಧೈರ್ಯವಾಗಿ ಮುಂದೆ ನಡೀರಿ, ಬಿಕಾಸ್ ಡಿವೈನ್ ಗೈಡೆನ್ಸ್. ಕ್ಲಾರಿಟಿ ಸಿಗುತ್ತೆ. ಮೇನ್ 7ಇಂದ 8ಗೆ ಮೂವ್ ಆಗ್ತಾಯಿದ್ದೀರ ಅಂದರೆ ಪ್ರೋಗ್ರೆಸ್ ಇದೆ ಲೈಫಲ್ಲಿ.
ಓಕೆ, ಪ್ರೋಗ್ರೆಸ್ ಇದೆ ಲೈಫಲ್ಲಿ, ಒಳ್ಳೆಯದು. ಹೀಗೆ ಸ್ವಲ್ಪ ಕಷ್ಟಪಟ್ಟಿದ್ದೀರಾ, ಬಟ್ ಹೇಗಿದ್ದರೂ ಏಳೋದು ಬೀಳೋದು ಮಧ್ಯೆ ಸೇರಿ ನೀವು ಇಲ್ಲಿ ತನಕ ಬಂದಿದ್ದೀರಾ. ಸೊ ಮುಂದಕ್ಕೂ ದೇವ್ರು ಕಾಪಾಡ್ತಾನೆ. ಹಂಗೆ ನಿಮಗೆ ಡೌಟ್ ಬಿದ್ದರೆ ದೇವ್ರ ಬಗ್ಗೆ ಖಂಡಿತ ಕಾಪಾಡ್ತಾನೆ ನಿನ್ನ ಮೇಲಿಂದ, ಬಿಕಾಸ್ ಇದು ಬರ್ತಿದೆ ನಿಮಗೆ. ನೆಕ್ಸ್ಟು ಇದು ಅದಾಗದೇ ಕಾರ್ಡ್ ಬಿದ್ದಿದ್ದು 6 ಆಫ್ ವಾಂಡ್ಸ್. ಓಕೆ, ರೇಂಬೋನಲ್ಲಿ 6 ಆಫ್ ವಾಂಡ್ಸ್. ಓಕೆ, ಆ್ಯಂಡ್ 4 ಆಫ್ ಪೆಂಟಿಕಲ್ಸ್. ಓಕೆ, ಕೆಲವ್ರಿಗೆ ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರ್ಬೋದು ಕೆಲವ್ರಿಗೆ. ಓಕೆ, ನಂಬರ್ ನೋಡಿದ್ರೆ ಟ್ವಿನ್ ಫ್ಲೇಮ್ ಕನೆಕ್ಷನ್, ಅಥವಾ ನೀವು ತುಂಬ ಇಷ್ಟಪಡೋರನ್ನೇ ನೀವು ಮದುವೆ ಆಗ್ಬೋದು. ಓಕೆ, ನೀವು ಇಷ್ಟಪಟ್ಟಿದ್ದು ಯಾರದ್ದು, ನಿಮ್ಗೇನಾದರೂ ಡೌಟ್ ಇದ್ದರೆ ಲೈಕ್ ಇವ್ರು ನನಗೆ ಕರೆಕ್ಟ್ ಪಾರ್ಟ್ನರಾ ಅಂತ, ಎಸ್ ಅಂತ ಅನ್ಬೋದು. ಬಟ್ ನಿಮ್ಗೆ ಓವರ್ ಪ್ರೊಟೆಕ್ಟಿವ್ ನಿಮ್ಗೆ ಅವರು. ಸೊ ಹಾಗಾಗಿ ಸ್ವಲ್ಪ ಜಗಳ, ಸ್ವಲ್ಪ ಕೋಪ ಮಾಡ್ಕೊಳ್ಳೋದಾದರೆ ಇಟ್ಸ್ ಬಿಕಾಸ್ ಪ್ರೊಟೆಕ್ಟಿವ್ ಜಾಸ್ತಿ ಅವರು ನಿಮಗೆ ಅಂತ. ಓಕೆ, ಸೊ ಇನ್ನೊಂದು ಏನು ವಿಷಯ ಅಂದರೆ ಇದರಲ್ಲಿ ನೀವು ಗೆಲ್ತೀರ ಲೈಫಲ್ಲಿ, ನೀವು ಖಂಡಿತ ಗೆಲ್ತೀರ. ಸ್ಟೆಬಿಲಿಟಿ, ಫೌಂಡೇಶನ್ ಅನ್ನೋದು ಬಂದೇ ಬರುತ್ತೆ ನಿಮಗೆ. ಓಕೆ, ನೀವು ಕಷ್ಟಪಟ್ಟು ವಿನ್ ಆಗಿದ್ದೀರ. ನಾನು ಸೋತೋದೆ ಲೈಫಲ್ಲಿ, ನನಗೆ ಏನು ಮಾಡೋಕ್ಕಾಗ್ತಿಲ್ಲ, ಒಪ್ಕೊಂಡಿದ್ರೆ ನೀವು ಒಪ್ಕೊಂಡಿರೋದನ್ನು ತೆಗ್ದಾಕಿ, ಬಿಕಾಸ್ ನೀವು ಗೆಲ್ತಾ ಇದ್ದೀರ. ಆದರೆ ಯಾರು ಸೋಲಿಸಿದ್ರು, ಯಾರಾದರೂ ಮೋಸ ಮಾಡಿದ್ರಾ, ಅಥವಾ ಯಾರಾದರೂ ಪ್ರಾಮಿಸ್ ಕೊಟ್ಟು ಅದನ್ನು ಬ್ರೇಕ್ ಮಾಡಿಬಿಟ್ರಾ, ಆ ಥರ ಎಲ್ಲ ನೋಡೋಕ್ಕೆ ಹೋಗ್ಬಿಡಿ. ಯಾರು ಏನು ಪಾಠ ಹೇಳ್ಕೊಟ್ರು ಅದನ್ನು ನೋಡಿ ಆ ಪಾಠ ಕಲ್ತ್ಕೊಳ್ಳಿ, ಮುಂದಕ್ಕೆ ನಡೀರಿ. ನಿಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಕೂಡ ತುಂಬ ಜನಕ್ಕೆ ಹೇಳಬಾರ್ದು. ಓಕೆ, ಯಾಕಂದರೆ ನಿಜವಾಗ್ಲೂ ನೀವು ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡೋವಂಥ ಜನ ಎಲ್ಲರೂ ಇರಲ್ಲ. ಅದೇ ಈ ಕಾರ್ಡ್ ಹೇಳ್ತಿದೆ, ಎಲ್ಲರೂ ಇರಲ್ಲ ನಿಮ್ಮ ಖುಷಿ ನೋಡಿ. ಸೊ ನಿಮ್ಮ ಮುಂದೆ ನಂಗೆ ತುಂಬ ಖುಷಿ, ನಂಗೆ ಗೊತ್ತಿತ್ತು ಅಂತಂತಾರೆ, ನೀನು ಗೆಲ್ತಿ ಅಂತ ನಮ್ಗೆ ಗೊತ್ತಿತ್ತು ಅಂತಂತಾರೆ. ಬಟ್ ಆ್ಯಕ್ಚುಲಿ ಮನ್ಸಲ್ಲಿ ಹಂಗಿರಲ್ಲ. ಸೊ ನಿಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ, ಪ್ರೊಟೆಕ್ಟ್ ದಟ್ ಅಂತ ಕೂಡ ಈ ಕಾರ್ಡ್ ಹೇಳುತ್ತೆ. ಆ್ಯಂಡ್ ಸ್ಟೆಬಿಲಿಟಿ ಡೆಫಿನೆಟ್ಲಿ ಬರ್ತಿದೆ. ಈ ಸ್ಟೆಬಿಲಿಟಿ ನಿಮ್ಮ ಜೊತೆ ಸದಾ ಇರಬೇಕು, ಬೀಟ್ ಇನ್ ಲವ್, ಕರಿಯರ್, ಮನಿ, ಲವ್, ಫೈನಾನ್ಸ್ ಯಾವುದೇ ಆಗಿರ್ಬೋದು. ಓಕೆ, ಈ ಸ್ಟೆಬಿಲಿಟಿ ಇನ್ಮೇಲೆ ಬರುತ್ತೆ. ಓಕೆ, ಇನ್ಮೇಲೆ ಬರುತ್ತೆ. ಈ ಸ್ಟೆಬಿಲಿಟಿ ನಿಮ್ಮ ಜೊತೆ ಸದಾ ಇರಬೇಕು ಅಂದರೆ ನೀವು ಒಂದು ಮೇಂಟೈನ್ ಮಾಡಬೇಕು, ಅದು ಏನಂದರೆ ನೀವು ಆದಷ್ಟು ನಿಮ್ಮ ಸಕ್ಸಸ್ದು ಸೀಕ್ರೆಟು ಯಾರಿಗೂ ಹೇಳಬಾರ್ದು. ಓಕೆ, ಸಕ್ಸಸ್ ಸೀಕ್ರೆಟ್ ನಿಮ್ಮಲ್ಲಿ ಮಾತ್ರ ಇರಲಿ. ನೀವು ತುಂಬ ನಂಬ್ತೀರ ನಿಮ್ಮ ಪಪ್ಪ ಮಮ್ಮಿ, ಅವ್ರ ಹತ್ರ ಮಾತ್ರ ಇರಲಿ, ಬೇರೆ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ. ಬಟ್ ನಡ್ಕೊಂಡು ಬಂದಿದ್ದ ದಾರಿ ಮರಿಬೇಡಿ ಅಷ್ಟೇ. ಓಕೆ, ವೆರಿ ನೈಸ್. ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ವೆರಿ ಗುಡ್. ನೆಕ್ಸ್ಟ್ ರೆಸಿಲಿಯನ್ಸ್. ಓಕೆ, ಮೂರನೇ ದೊಡ್ಡ ಬ್ಲೆಸ್ಸಿಂಗ್ ಏನು ಬರ್ತಾ ಇದೆ? ಓಕೆ, ಮೂರನೇ ದೊಡ್ಡ ಬ್ಲೆಸ್ಸಿಂಗ್. ಓಕೆ, ನೀವೇನಾದರೂ ಹೇಳಬೇಕಂತಿದ್ರಿ ಇಷ್ಟು ದಿವಸ, ಬಟ್ ಹೇಳೋಕ್ಕಾಗಲಿಲ್ಲ. ನೀವೇನಾದರೂ ಮಾಡಬೇಕಂತಿದ್ರಿ ಇಷ್ಟು ದಿವಸ, ಬಟ್ ಮಾಡೋಕ್ಕಾಗ್ತಿಲ್ಲ. ನೀವು ಒಂಥರ ಯಾರಿಗೂ ತುಂಬ ವೇಟ್ ಮಾಡ್ತಾಯಿದ್ರಿ, ಬಟ್ ಅವರು ಬಂದಿಲ್ಲ, ಅಥವಾ ಆ ವಸ್ತು ಸಿಕ್ಕಿಲ್ಲ, ನಿಮ್ಮ ಕಷ್ಟಪಟ್ಟಿದ್ದಕ್ಕೆ ಆ ವ್ಯಾಲ್ಯೂ ಸಿಕ್ಕಿಲ್ಲ ಅಂತಿದ್ರೆ ಇನ್ಮೇಲೆ ಸಿಗುತ್ತೆ. ನಿಮ್ಗೇನಾದರೂ ಮಾತು ಹೇಳಬೇಕು, ಹೇಳಿಲ್ಲ ಅಂತಂದರೆ ಎಕ್ಸ್ಪ್ರೆಸ್ ಮಾಡೋ ಚಾನ್ಸ್ ಸಿಗುತ್ತೆ. ಬಟ್ ಮೇಕ್ ಶ್ಯೂರ್ ದಟ್ ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತು. ಬಟ್ ಬೇರೆಯವ್ರು ಕೇಳಿಸ್ಕೊಳ್ಳೋ ವ್ಯಕ್ತಿಗೆ ನಿಮ್ಮ ಕಷ್ಟ, ನೀವು ಎಷ್ಟು ಕಷ್ಟ ನೀವು ಮನಸ್ಸಲ್ಲಿ ಪಟ್ಟಿದ್ದೀರ ಅನ್ನೋದು ಗೊತ್ತಿಲ್ಲದಿರೋದ್ರಿಂದ ತುಂಬ ಜೋರಾಗಿ ಒಂಥರ ರಗಳೆ ಮಾಡೋ ರೀತಿ ಅವ್ರನ್ನ ಟ್ರಿಗರ್ ಮಾಡೋಂಗೆ ಮೈಂಡ್ ಮಾತಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಾಮಾಗೇ ಇರಿ, ಬಟ್ ನಿಮ್ಮ ಪವರ್ನಲ್ಲಿ ನೀವಿರಿ. ನಿಮ್ಮ ವೇಟಿಂಗ್ ಪೀರಿಯಡ್ ಮುಗೀತಿನ್ನ ಲೈಫಲ್ಲಿ. ಓಕೆ, ನಿಮ್ಮ ವೇಟಿಂಗ್ ಎನರ್ಜಿ ಏನೇನಿತ್ತೋ ಅದು ಮುಗೀತು. ಓಕೆ, ಕೆಲವ್ರಿಗೆ ನಿಮ್ಮ ವೇಟಿಂಗ್ ಎನರ್ಜಿ ಮುಗೀತು, ಇವಾಗ ನಿಮಗೆ ಪವರ್ ಬರುತ್ತೆ, ನೀವು ಮುಂದೆ ನಡೀರಿ. ಬಟ್ ಕಾಯ್ಕೊಂಡಿದ್ದು ನಡೆದಿದ್ದು ಬಂದಂತಹ ದಾರಿನ ಮರೆಯೋಕ್ಕೆ ಹೋಗ್ಬಿಡಿ ಕೆಲವ್ರಿಗೆ. ಓಕೆ, ಇನ್ನು ಮಿಕ್ಕಿದವ್ರಿಗೆ ನೀವೇನೇ ಮಾಡ್ತಾಯಿದ್ರು ಅಡಚಣೆ ಅನ್ನೋದು ಬರ್ತಾಯಿದ್ರೆ ಮಾಡ್ಕೊಂಡು ಹೋಗೋ ಕೆಲಸ ನಿಲ್ಸೋಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್, ಅದು ಜೀವನದಲ್ಲಿ. ಓಕೆ, ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಕಷ್ಟಪಟ್ಟಾದರೂ ಹೆಜ್ಜೆ ಮುಂದೆ ಇಕ್ತಾ ಇದ್ದೀರಲ್ಲ, ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ಅದೇ ಈ ಕಾರ್ಡ್ ಹೇಳೋದು ರೆಸಿಲಿಯನ್ಸ್ ಅಂತ. ಮಾಡ್ಕೊಂಡು ಹೋಗ್ತಿರೋ ಕೆಲಸಕ್ಕೆ
ನಿಲ್ಲಿಸ್ಬೇಡಿ. ಹಾಗನ್ಸುತ್ತೆ ಬಿಟ್ಬಿಡೋಣ, ನನ್ನ ಕೈಲಿ ಆಗಲ್ಲ, ಏನೋ ನಂಗೆ ಗೊತ್ತು, ಅರ್ಥ ಆಗುತ್ತೆ, ಹಂಗೆ ಅನಿಸುತ್ತೆ. ಬಟ್ ಬಿಡೋಕ್ಕೆ ಹೋಗ್ಬೇಡಿ. ಅದೇ ಟೆಸ್ಟು. ನೀವು ಯಾವಾಗ ಅಲ್ಲಿ ನೀವು ಬಿಡ್ದಿರ ಮುಂದಕ್ಕೆ ನಡೀತೀರೋ, ನಿಮ್ಗೆ ಅವಾಗ ಇನ್ನೂ ಜಾಸ್ತಿ ಆಪರ್ಚುನಿಟಿ ಬರೋಕ್ಕೆ ಶುರು ಆಗುತ್ತೆ, ನಿಮ್ಗೆ ಇನ್ನೂ ಐಡಿಯಾಸ್ ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ವಿಕ್ಟ್ರಿ ಆದಮೇಲೆ ಇದು ಬಂದಿರೋದ್ರಿಂದ ಖಂಡಿತ ನಿಮ್ಗೆ ಅದು ಒಳ್ಳೆಯದಾಗೇ ಆಗುತ್ತೆ. ಲ್ಯಾಬ್ರಡೊರೈಟ್ ಕ್ರಿಸ್ಟಲ್ ನೀವು ಯೂಸ್ ಮಾಡ್ಬೋದು, ಬಿಕಾಸ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಅದೇ ಕಾರ್ಡ್ ಇರೋದ್ರಿಂದ, ಅದೇ ಕ್ರಿಸ್ಟಲ್ದು ಫೋಟೋ ಇರೋದ್ರಿಂದ. ಓಕೆ, 9 ನಾನು ಒಂದು ನಿಮಿಷ ಸಾರಿ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ಕಲ್ಲಿ ಅದೇ ಕ್ರಿಸ್ಟಲ್ ಇಲ್ಲಿ ಇಮೇಜ್ ಇರೋದ್ರಿಂದ ಲ್ಯಾಬ್ರಡೊರೈಟ್ ಕ್ರಿಸ್ಟಲ್ ತೊಗೊಳ್ಬೋದು ನೀವು. ಓಕೆ, ಅಚೀವ್ಮೆಂಟ್ ನಾನು ಹೇಳಿಲ್ವಾ, ಮೂರಲ್ಲೂ ಇದರಲ್ಲೂ ಅಚೀವ್ಮೆಂಟ್ ಇದೆ, ಇದರಲ್ಲೂ ಅಚೀವ್ಮೆಂಟ್ ಇದೆ, ಇದರಲ್ಲೂ ಅಚೀವ್ಮೆಂಟ್ ಇದೆ. ಆ್ಯಂಡ್ ನಿಮಗೆ ಸ್ವಲ್ಪ ಜಾಸ್ತಿ ದೃಷ್ಟಿ ಬೀಳುತ್ತೆ ಅಂತ ಅನಿಸುತ್ತೆ. ಓಕೆ, ಸೊ ಇದು ಅದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲ್ಯಾಬ್ರಡೊರೈಟ್ ಇಸ್ ದ ಕ್ರಿಸ್ಟಲ್ ಫಾರ್ ಯು ನಿಮಗೆ. ಸೊ 9 ನಾನು ಹೇಳ್ದಂಗೆ 9 ಅಂತ ನಂಬರು. ನಾನು ಹೇಳಿದೆ ಎಂಡಿಂಗ್, ನಿಮ್ದು ಏನೇ ಕಷ್ಟ ಇದ್ರೂ ಮುಗೀತು ಅಂತಂದರೆ ಡೆಫಿನೆಟ್ ಇದೊಂದು ಕನ್ಫರ್ಮೇಷನ್ ಅಂತ ತೊಗೊಳ್ಳಿ ನೀವು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಇದನ್ನು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಆರ್ಯವಂಶಿ ಪೂಜಾ ಈ ಕಡೆಯಿಂದ. ಎಲ್ರಿಗೂ ಒಳ್ಳೆಯದಾಗಲಿ. ಏನೇ ಆದರೂ ಜೀವನದಲ್ಲಿ ಮುಂದಕ್ಕೆ ನಡೀತಾ ಇರ್ರಿ. ಕಷ್ಟ ಅನ್ನೋದು ಬಂದೇ ಬರುತ್ತೆ, ಬಟ್ ಸೋಲು ಒಪ್ಕೊಬೇಡಿ, ನಡೀತಾ ಇರ್ರಿ ಮುಂದಕ್ಕೆ. ಇಷ್ಟೊಳ್ಳೆ ಬ್ಲೆಸ್ಸಿಂಗ್ಸ್ ಬರ್ತಾಯಿದೆ ನಿಮಗೆ. 3 ಬಿಗ್ ಬ್ಲೆಸ್ಸಿಂಗ್ಸ್ ಇದು. ಮೊದಲನೇದು, ಎರಡನೇದು, ಮೂರನೇದು. ಇಷ್ಟೊಂದು ಒಳ್ಳೆಯ ಶಕ್ತಿ ಇದೆ ನಿಮ್ಮ ಜೊತೆ, ರಕ್ಷಿಸ್ತಾ ಇದ್ದಾರೆ ನಿಮಗೆ. ಯಾಕೆ ಭಯ, ನಡೀರಿ ಮುಂದೆ, ಕಮಾನ್. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಎಲ್ಲರಿಗೂ. ಬಾಯ್.